ಹೇಳದಾರ ಎಲ್ಲ ಕೂತ್ಕೊಂಡು ಕಮೆಂಟ್ಸ್ ಮಾಡ್ತಾನೆ ಅಂದ್ಬಿಟ್ಟು ಅದನ್ನ ಯಾಕೆ ಸರ್ ನೋಡ್ಬೇಕು, ಅದಕ್ಕೆ ಯಾಕೆ ಹಿಂಗೆ ನಾವು ಇರಿಟೇಟ್ ಆಗ್ಬೇಕು? ನನ್ಗೆ ನೀವು ಗೊತ್ತು, ನೀವು ಪರಿಚಯ ಇದ್ದೀರಾ, ನೀವು ನನಗೊಂದು ಕಮೆಂಟ್ ಮಾಡ್ತೀರಾ, ನನಗೆ ಅವಾಗ ಬೇಜಾರಾಗುತ್ತೆ ಸರ್. ನೀವು ನನ್ಗೆ ಗೊತ್ತೇ ಇಲ್ಲ ಸರ್, ನೀವು ಎಲ್ಲಿದ್ದೀರ, ನಿಮ್ಮ ಮುಖ ಪರಿಚಯನೂ ಇಲ್ಲ ಸರ್, ನೀವು ಯಾರಂತೂ ಗೊತ್ತಿಲ್ಲ, ನೀವೇನೋ ಬೈತೀರ ನನಗೆ ಕೆಟ್ಟ ಪದದಲ್ಲಿ, ನನ್ಗೆ ಗೊತ್ತಿಲ್ಲ, ನಾನು ವಾಪಸ್ ಬೇಕಾಗತ್ತೆ ನಿಮಗೆ? ಇಲ್ಲಲ್ಲ ಸರ್. ಸೊ ಇಗ್ನೋರ್ ದ ಕಮೆಂಟ್ಸ್. ಫಸ್ಟ್ ಆಫ್ ಆಲ್ ಏನಕ್ಕೆ ಹಾಕ್ತಾರೆ ಅಂದ್ರೆ ಅವ್ರು ಬೆಳಕಾಲ್ ಬೀಳ್ಸ್ಕೊಳಕ್ ಹಾಕೊಂತಾರೆ. ಅದಕ್ಕೆ ನಾವ್ ಯಾಕೆ ಸರ್ ತಲೆ ಕೆಡಿಸ್ಕೋಬೇಕು? ಸಾಮಾನ್ಯ ಗಂಡ್ ಮಕ್ಳು ಓಕೆ ಸರ್, ಹೆಣ್ಣು ಮಕ್ಳು ಈಗ ರಮ್ಯಾ ಅಂತವ್ರಿಗೆ ಕೂಡ ಅಶ್ಲೀಲವಾಗಿ ಒಂದು ಮೆಸೇಜ್ ಕಳಿಸೋದು ಅಂತಂದ್ರೆ ಅದು ಮಾನಸಿಕವಾಗಿ ಕುಗ್ಸುತ್ತೆ ಅಲ್ವಾ ಅಂತ. ಸರ್ ಒಂದು ನಾವು ಸೋಷಿಯಲ್ ಮೀಡಿಯಲ್ಲಿ ಇದೀವಿ ಅಂದಮೇಲೆ ಸೋಷಿಯಲ್ ಮೀಡಿಯಾದಲ್ಲೇ ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಸರ್. ಅಕಾರ್ಡಿಂಗ್ ಟು ದ ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ನೀವು ವಲ್ಗ್ಯಾರಿಟಿ ಕಮೆಂಟ್ಸ್ಗಳನ್ನ ಹಾಕಂಗಿಲ್ಲ ಅಂತಾನೆ ಇದೆ. ಅದ್ರ ಮೇಲೂ ಆಗ್ತಾ ಇದಾರೆ ಅಂದಾಗ ಅವರು ಯಾರು ಫೇಸ್ಬುಕ್ ಮೇಟಾದ ಏನಿದೆ ಅವ್ರುಗಳು ಅದನ್ನ ಬ್ಲಾಕ್ ಮಾಡ್ಬೇಕಾಗತ್ತೆ. ಅವ್ರುಗಳಿಗೆ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ರ ಹತ್ರ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅವ್ರಿಗೆ ಒಂದು ಪ್ರಾಪರ್ ಐಡೆಂಟಿಟಿ ಇದೆಯಾ ಅಂತ ನೋಡ್ಬಿಟ್ಟು ಅವ್ರ ಅಕೌಂಟ್ ಕ್ರಿಯೇಟ್ ಮಾಡೋ ತರ ಮಾಡ್ಬೇಕಾಗತ್ತೆ ಸರ್. ಅದು ಬಿಟ್ರೆ ಈ ಕಮೆಂಟ್ಗಳನ್ನ ಸ್ಟಾಪ್ ಮಾಡಕ್ಕಂತ ಯಾರ ಕೈಲೂ ಆಗಲ್ಲ. ಆಮೇಲೆ ಈ ಕಮೆಂಟ್ ಇಂದ ಯಾರ ಹೊಟ್ಟೆದ್ನೂ ತುಂಬ್ತಾ ಇಲ್ಲ. ಸುಮ್ನೆ ಇದೆ ಈ ತರ ಏನಾಗುತ್ತೆ, ನಾನೇನೋ ಹೇಳ್ತೀನಿ ಅದೇನೋ ಬೇರೆ ತರ ತಗೊಂತಾರೆ, ಅದಕ್ಕೊಂದು ಕಮೆಂಟ್ ಹಾಕ್ತಾರೆ. ಕಮೆಂಟ್ ಗಿತ್ತೆಲ್ಲ ಕೆಡ್ಸ್ಬೇಕು ಹೋಗ್ಬಾರ್ದು ಸರ್ ಅಷ್ಟೇ.